ಗೌರ್ಮೆಂಟ್ ಹಾಸ್ಪಿಟಲ್ ಬರೋದೇನ್ಕ 9,000 ನೀವು ಬಿಸಾಕ 4-5 ಜನ ಹೇಳ್ತಾವ್ರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಗೆ ದಾಖಲಾಗಿದ್ದ ಮಹಿಳೆಯ ಕುಟುಂಬಸ್ಥರು ಆಸ್ಪತ್ರೆಯ ಕೆಲ ಸಿಬ್ಬಂದಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಣ ನೀಡದಿದ್ರೆ ಸೂಕ್ತ ಚಿಕಿತ್ಸೆ ಹಾಗೂ ಅಗತ್ಯ ಸೇವೆಗಳಲ್ಲಿ ವಿಳಂಬ ಮಾಡಲಾಗ್ತದೆ ಅಂತ ಅವರು ದೂರಿದ್ದಾರೆ. ಈ ಬಗ್ಗೆ ಮಗುವಿನ ತಂದೆ ವಿನಯ್ ಕುಮಾರ್ ಮಾತನಾಡಿ, ಹೆರಿಗೆಗೆ 10,000 ಕೇಳಲಾಯಿತು, ಕಡಿಮೆ ಹಣ ನೀಡಿದ್ರೆ ಸರಿಯಾದ ಸೇವೆ ನೀಡೋದಿಲ್ಲ ಅಂತ ಹೇಳಲಾಯಿತು. ಆಸ್ಪತ್ರೆಯಲ್ಲಿ ರೋಗಿಗಳೊಂದಿಗೆ ಮಾನವೀಯವಾಗಿ ವರ್ತಿಸಬೇಕು. ನಮ್ಮ ಮಗುವಿನ ಚಿಕಿತ್ಸೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಆಗದಂತೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗುನ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯಿತು. ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಸೇರಿಯನ್ ಆದರೆ 10,000 ರೂಪಾಯಿ ಕಾಸು ಕೊಡಬೇಕು. ನಿನ್ನೆ ನಾವು ಯಾರು ಇಲ್ಲ, ಇವ್ರೇನು ಮಾಡಿದ್ದಾರೆ 5,000 ರೂಪಾಯಿ ಕೊಡೋಕೆ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ಟರೆ 10,000 ಕೊಟ್ಟರು, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ. ಬಲವಂತ ಮಾಡೋದು ತಗೊಂಡಿದ್ದೆ. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ಗೆ ಇವತ್ತು ಕೊಟ್ಟರೆ ತಗೊಂಡಿದ್ರೆ ಎತ್ತು ಬಿಸಾಕ್ಬಿಟ್ಟು ಕೊಟ್ಟರೆ 10,000 ಕೊಡ್ರಿ, ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ. ಫಿಟಾಗಿ ಏನು ಬಂದ್ರು ಅಷ್ಟು ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ, ಅವ್ರದೇ ಹೊಣೆಗಾರಿಕೆ. ಯಾಕಂದ್ರೆ ಈಗ ಇಲ್ದಿರಾ ಬಿಟ್ಬಿಟ್ಟೋಗಿದ್ದಾರೆ. ಇಲ್ಲಿನ ವಾತಾವರಣ ಅಷ್ಟೇ, ಯಾರಿಗೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟರು ನೀಟಾಗಿ ನೋಡೋದಿಲ್ಲ, ಮತ್ತೊಂದು ಮಾಡೋದು, ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ನಾನು 22 ಆಪರೇಷನ್ ಮಾಡಿದ್ದೀನಿ, 24 ಮತ್ತೊಂದು ನಂಬರ್ಗಳು ಇರ್ತಾರೆ ಹೊರತು ಅವ್ರಿಗೆ ಜನಗಳು ರೆಸ್ಪಾನ್ಸು ನೀಟಾಗಿ ಮಾಡ್ತಾ ಇಲ್ಲ, ನೋಡ್ತಾನೆ ಇಲ್ಲ. ಆಮೇಲೆ ಈಗ ಮೊನ್ನೆ ಯಾರಿಗೋ ಇದು ಮಾಡಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿ. ಯಾವ ಸಿರಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡೋದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಈಗ ಜಾಸ್ತಿ ಮಾತಾಡ್ತಾರೆ, ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ತರ ಒಳಗೇನೋ ಬಿಚ್ಚಿಲ್ಲ, ಅದೇ ತರ ಕಳಿಸ್ಬಿಟ್ಟವ್ರು ಬೇರೆಯವ್ರನ್ನೆಲ್ಲ. ಇನ್ನು ಮಗುವಿನ ಅಜ್ಜಿ ಮಂಜುಳಾ ಮಾತನಾಡಿ, ಕಳೆದ 5 ತಿಂಗಳಿನಿಂದ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದೇವೆ. ಹೆರಿಗೆ ಬಳಿಕ ಹಣದ ಬೇಡಿಕೆ ಇಟ್ಟರು. ನಮ್ಮಿಂದ 9,000 ಪಡೆದ್ರು. ಸಿಬ್ಬಂದಿ ಅಸಮಾಧಾನ ವ್ಯಕ್ತಪಡಿಸಿ ಅವಾಚ್ಯವಾಗಿ ಮಾತನಾಡಿದ್ರು ಅಂತ ಆರೋಪಿಸಿದ್ರು. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ನಿನ್ನೆ ಬೆಳಗ್ಗೆ 11 ಗಂಟೆಗೆ ಡೆಲಿವರಿ ಆಯ್ತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ಡಾಕ್ಟರ್ ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ರೆ, ಸರಿ ಅಂತ ಅವ್ರು ತಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡ್ಬೇಕು. ಮತ್ತೆ ಆಮೇಲೆ 8,000 ಕೊಟ್ರೆ, 9,000 ಕೊಟ್ರೆ ಬಿಟ್ಲೇ ಇಲ್ಲ, ತಗೊಂಡಲ್ಲ, ಹಾಕಿ ಬಿಸಾಕ್ಬಿಟ್ಟು. ಪಾಪ ಅವ್ರು ಬಡವರು ಆಟೋದಾಗ ಹೋದ್ರೆ ಹೊಲಿಗೆ ಬಿಚ್ಚಿಲ್ಲ. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ, ದುಡ್ಡು ಸ್ವಲ್ಪ ಬೇಕು, ಈ ತರ ಕೇಳ್ತಾ ಇದಾರೆ, 10,000 ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ ಆವಾಗ ಅಣ್ಣ ಬಂದ್ರು. ಕ್ಯಾಶ್ ನೀವು ಮುಂಚೆ ಇಲ್ಲೇ ತೋರಿಸ್ತಾ ಇದ್ರಾ? ಹಾ, ತೋರಿಸ್ತಾರೆ. ಆಸ್ಪತ್ರೆಯಲ್ಲಿ ಹಣದ ಬೇಡಿಕೆ ಹಾಗೂ ಸಿಬ್ಬಂದಿಯ ವರ್ತನೆ ಕುರಿತು ಕೇಳಿ ಬಂದಿರುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ಈ ಆರೋಪಗಳ ಸತ್ಯಾಸತ್ಯತೆಯನ್ನು ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.